ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಕ್ಯಾಲೆಂಡರ್ನ ಒಂದು ಸ್ವಲ್ಪ ಎಲ್ಲ ಟಾಪಿಕ್ನ ಆಲ್ಮೋಸ್ಟ್ ನಾವು ಎಲ್ಲ ಟೈಪ್ ಕ್ವಶನ್ಗಳನ್ನು ಕವರ್ ಮಾಡಿದ್ವಿ. ಇನ್ನು ಕೆಲವೊಂದಿಷ್ಟು ಅಂದರೆ ಎರಡು ಟೈಪ್ ಕ್ವಶನ್ಗಳು ಉಳಿದಿದ್ದು. ಆ ಟೈಪ್ ಕ್ವಶನ್ಗಳು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದನ್ನು ಕಂಪ್ಲೀಟ್ ಮಾಡಿಬಿಟ್ರೆ ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಯಾವುದೇ ರೀತಿ ಕ್ಯಾಲೆಂಡರ್ನ ಪ್ರಶ್ನೆಗಳು ಬಂದರೂ ಕೂಡ ನೀವೇನು ಮಾಡ್ಬೋದು, ಈಸಿಯಾಗಿ ಆ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡ್ಬೋದು, ಈಸಿಯಾಗಿ ಆ ಕ್ವಶನ್ಗಳಿಗೆ ಆನ್ಸರನ್ನು ಹಾಕ್ಬೋದು. ಓಕೆ, ರೈಟ್. ಹಾಗಾದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು? 44ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಏನದ ನೋಡ್ರಿ ಪ್ರಶ್ನೆ. 2020ನೇ ವರ್ಷದಲ್ಲಿ ಬುಧವಾರ ಎಷ್ಟು ಬಾರಿ ಬರುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಓಕೆ ನೋಡ್ರಿ, ಸಿಂಪಲ್ ಕಾನ್ಸೆಪ್ಟ್ ನಿಮಗೊಂದು ಹೇಳಿಕೊಡ್ತೇನೆ, ತಿಳ್ಕೊರಿ. ನೋಡ್ರಿ, ಯಾವುದೇ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರ್ತಾವ? 52 ವಾರಗಳಿರ್ತಾವ. ಯಾವುದೇ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರ್ತಾವ? 52. ನಾ ಈಗ ಹೇಳತ್ತಿದ್ದು ಸಾಮಾನ್ಯ ವರ್ಷದಲ್ಲಿ 52 ಏನಿರ್ತಾವ ವಾರಗಳು ಇರುವಂಥದ್ದು. ಅದರೊಳಗ ಒಂದು ದಿನ ಏನಿರ್ತದಪ್ಪ, ಒಂದು ದಿನ ಏನಿರ್ತದ ಅದು 53 ಸಾರಿ ಬರ್ತದ. ಒಂದು ದಿನ ಏನ್ ಮಾಡ್ತದ, ಲಾಸ್ಟ್ನೇದು ಒಂದು ದಿನ ಏನ್ ಮಾಡ್ತದ, ಈ ಒಂದು ವರ್ಷದ ಸಾಲಿನ ಮೊದಲನೆಯ ದಿನ ಏನಿರ್ತದಲ್ಲ ಅದು ಏನ್ ಮಾಡ್ತದೆ, ಲಾಸ್ಟ್ನೇಕ್ ಒಂದ್ ಸಾರಿ ಎಕ್ಸ್ಟ್ರಾ ಬರ್ತದ. ಏನ್ ಬರ್ತದ? ಎಕ್ಸ್ಟ್ರಾ ಬರುವಂಥದ್ದು. ಅದೇ ಅಧಿಕ ವರ್ಷ ಇತ್ತಂತಂದ್ರ 52 ವಾರಗಳನ್ನ ಹೊಂದಿರ್ತದ. ಮತ್ತು ಲಾಸ್ಟ್ಗೆ ಏನ್ ಮಾಡ್ತದ, 2 ದಿನಗಳನ್ನ ಏನ್ ಮಾಡಿರ್ತದ, ಎಕ್ಸ್ಟ್ರಾ ಬಂದಿರ್ತದೆ. 2 ಸಲ ಎಕ್ಸ್ಟ್ರಾ ಬಂದಿರ್ತದ. ಹಾಗಾದ್ರೆ ಇದು ಕೂಡ ಎಷ್ಟು ಬಂದಿರ್ತಾವು? 53. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅನ್ನೋದನ್ನ ಈ ಕ್ವಶನ್ ಮುಖಾಂತರ ಹೇಳ್ತೀನಿ, ತಿಳ್ಕೊರಿ. ಈಗ 2020 ಅನ್ನುವಂಥದ್ದು ಏನಿದು ಅಧಿಕ ವರ್ಷ. ಇದ್ರೊಳಗ ಬುಧವಾರ 2 ಸಲ ಬಂದೈತೆ ಅಂತ ಕಂಡುಹಿಡಿಬೇಕು ನಾವು. ಓಕೆ, ಅಧಿಕ ವರ್ಷದೊಳಗ ಮೊದಲು ಅಥವಾ ನೆಕ್ಸ್ಟ್ 2 ಸಲ ಏನಾದ್ರೂ 2 ದಿನಗಳಲ್ಲಿ ಏನಾದ್ರೂ ಬುಧವಾರ ಬಂದಿತ್ತಪ್ಪ ಅಂತಂದ್ರ ಅದು 100% 53 ಸಲ ಬಂದಿರ್ತೈತಿ. ಒಂದ್ ವೇಳೆ ಮೊದಲನೇ 2 ದಿನದೊಳಗೆ ಅದು ಬಂದಿರ್ಲಿಲ್ಲ ಅಂತಂದ್ರ ಅದು ಎಷ್ಟು ಸಲ ಬಂದಿರ್ತೈತಿ? 52 ಸಾರಿ ಬಂದಿರ್ತದ. ಓಕೆ, ರೈಟ್. ಓಕೆ ನೋಡ್ರಿ, ಇಲ್ಲಿ ನೋಡ್ರಿ, ಗಮನಿಸ್ರಿ. ಈಗ ನಾವು 2020 ಮೊದಲನೆಯ ದಿನ ಯಾವ ವಾರ ಅಂತ ಕಂಡುಹಿಡ್ಕೋಬೇಕು. ಯಾವ ರೀತಿ ಕಂಡುಹಿಡ್ಕೋಬೇಕು ಅದನ್ನ ನಾವು ಆಲ್ರೆಡಿ ಯಾವ ರೀತಿ ಕಂಡುಹಿಡ್ಕೋಬೇಕು ಅನ್ನೋದನ್ನ ನಿಮಗೆ ಹೇಳಿನಿ. ಏನ್ ಮಾಡ್ಬೇಕಪ್ಪ ಅಂದ್ರೆ ಇವತ್ತಿನ ದಿನಾಂಕವನ್ನ ತಗೋತೀರಿ. ಇವತ್ತಿನ ದಿನಾಂಕ ಎಷ್ಟು? 28 ಏಪ್ರಿಲ್. 28 ಏಪ್ರಿಲ್ 2026. ಇದರ ಜೊತೆಗೆ ಇದನ್ನ ನಾವ್ ಏನ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಇವತ್ತು ಯಾವ ವಾರಪ್ಪ? ಮಂಗಳವಾರ, ಟ್ಯೂಸ್ಡೇ. ಇದ್ರ ಜೊತೆ ಏನ್ ಮಾಡ್ಬೇಕು, 1 ಜನವರಿ 2020ನೇ ವರ್ಷ ಯಾವಾಗ ಸ್ಟಾರ್ಟ್ ಆಕತಿ? 1 ಜನವರಿ 2020 ಸ್ಟಾರ್ಟ್ ಆಕತಿ. ಹಂಗಂದ್ರೆ ಇದು ಯಾವ ವಾರ ಅಂತ ಕಂಡಿಡಿಯಕ್ ಬರ್ತೈತಿಲ್ಲ ನಮಗ. ಕಂಡಿಡಿದಂತೂ ನಮ್ಗೆ ಇದ್ರೊಳಗೆ ಎಲ್ಲ ಪಂಡಿತರಾಗಿಬಿಟ್ಟಿವಿ ನಾವೀಗ, ಹೌದಾ ಇಲ್ಲ? ಹಾಗಾದ್ರೆ ಫಸ್ಟ್ ಏನ್ ಮಾಡ್ತೀರಿ, ಇವು ಎರಡೂದ್ರದ್ದು ವ್ಯತ್ಯಾಸ ತಗೋತೀರಿ. 26 20 ಹೋದ್ರ 6 ಬಂತು. ಅಧಿಕ ವರ್ಷ ಎಷ್ಟು ಬರ್ತಾವ ಇದ್ರಾಗ? 2020 ಕೂಡ ಬರ್ತದ. ಯಾಕ? ಇದ್ರೊಳಗೆ ಫೆಬ್ರವರಿ, ನಾವ್ ಇಲ್ಲಿಂದ ಇಲ್ಲಿ ಹೋಗತ್ತೀವಿ ಅಂದ್ರೆ ಫೆಬ್ರವರಿ ಇನ್ಕ್ಲೂಡ್ ಐತಿ ಇದ್ರೊಳಗೆ 2020 ಅದಕ್ಕೆ 2024 ಬರ್ತದ. ಹಾಗಾದ್ರೆ ಓವರ್ ಆಲ್ ಆಗಿ ಎಷ್ಟು ದಿನಗಳು ಬಂದು? 8 ಬಂದು. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು 7ರಿಂದ ಭಾಗಿಸ್ತೀರಿ, ಎಷ್ಟು ಶೇಷ ಉಳಿತು? 1 ಶೇಷ ಉಳಿತು. ಇಷ್ಟು ಕ್ಲಿಯರ್ ಐತಿ? ರೈಟ್. ಹಾಗಾದ್ರೆ ಇಲ್ಲಿ ಹಿಂದೆ ಹೋಗತ್ತೀವಿ ಅಂದ್ರೆ ಇದನ್ನ ಏನಂತ ಬರ್ಕೋತೀರಿ? ಮೈನಸ್ ಅಂತ ಬರ್ಕೊಂಡ್ರಿ. ರೈಟ್. ಹಾಗಾದ್ರೆ ಈ ಕಡೆ ಬರ್ರಿ. ಈಗ ಎಲ್ಲಿಂದ ಹೋಗ್ಬೇಕು ನಾವು? ಜನವರಿಯಿಂದ ಏಪ್ರಿಲ್ ಹೋಗ್ಬೇಕು. ಜನವರಿ ಒಳಗೆ ಟೋಟಲ್ 31 ದಿವಸ ಇರ್ತಾವ. 31ರಾಗ 1 ಹೋದ್ರೆ ಎಷ್ಟು ಬಂತು? 30. ಫೆಬ್ರವರಿ ಆಲ್ರೆಡಿ ನಾವು ಇದ್ರೊಳಗೆ ಕೌಂಟ್ ಮಾಡಿರ್ತೀವಿ, ಅದಕ್ಕೆ ಏನ್ ತಗೋತೀರಿ? 0. ಮಾರ್ಚ್ ಒಳಗ 3. ಏಪ್ರಿಲ್ ಒಳಗ 28 ದಿನ ಐತಿ. 28 7ರಿಂದ ಬಾ ಹೋಗತ್ತಂದ್ರ ಅದನ್ನ ಕೂಡ್ಸಾಕ ಹೋಗ್ಬೇಡ್ರಿ, ಬಿಟ್ಟು ಬಿಡ್ರಿ. 30 + 3 ಅಂದ್ರೆ ಎಷ್ಟು? 33. 7ರಿಂದ ಭಾಗಿಸಿದ್ರೆ ಶೇಷ ಎಷ್ಟು ಉಳಿತು? 5 ಉಳಿತು. ಇಲ್ಲಿ ಏನ್ ಮಾಡತ್ತೀರಿ? ಮುಂದೆ ಹೋಗತ್ತಿರು, ಹಿಂದೆ ಬರತ್ತೀರಿ ಅಂದ್ರೆ ಇಲ್ಲೂ ಏನಾಯ್ತು? ಮೈನಸ್ ಆಯ್ತು. -5 -1 ಅಂತಂದ್ರೆ ಎಷ್ಟಾಗಬೇಕು? -6 ಆಗ್ಬೇಕು. -1 -5 ಅಂತಂದ್ರೆ ಎಷ್ಟಾಗಬೇಕು? -6 ಆಗ್ಬೇಕು. -6 ಅಂದ್ರು 1, +1 ಅಂದ್ರು 1. ಹಾಗಾದ್ರೆ ಟ್ಯೂಸ್ಡೇಗೆ 1 ಡೇ ಕೂಡಿಸಿದ್ರೆ ಎಷ್ಟು ಬಂತು? ವೆನ್ಸ್ಡೇ. ಹಾಗಾದ್ರೆ ಜನವರಿ 1st ಡೇ ಯಾವ್ದೈತಿ? ವೆನ್ಸ್ಡೇ ಐತಿ. ಹಾಗಾದ್ರೆ ನಿಮಗೆ ಹೇಳಿದೆ ನಾನು, ಫಸ್ಟ್ ಡೇ ಎಷ್ಟು ಸಲ ಬರ್ತೈತಿ? 53 ಸಲ ಬರ್ತೈತಿ ನಾರ್ಮಲ್ ವರ್ಷ ಇದ್ದಾಗ. ಅದ ಅಧಿಕ ವರ್ಷ ಇತ್ತಂದ್ರೆ 53 ಎಷ್ಟು ಸಲ ಬರ್ತೈತಿ? ಎರಡು ದಿವಸಗಳಿಗೆ 53 ಬರ್ತೈತಿ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಬುಧವಾರ ಮೊದಲನೇ ದಿನಾನ ಬಂದೈತಂತಂದ್ರ ಹಾಗಾದ್ರೆ ಇದು ಎಷ್ಟು ಸಲ ಬರ್ತೈತಿಪ್ಪ?
53 ಸಲ ಬರ್ತೈತಿ. ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಹಾರ್ಡ್ಲಿ ನೀವು ಈ ಕ್ವಶನ್ ಅನ್ನ 40ರಿಂದ 45 ಸೆಕೆಂಡ್ ಒಳಗೆ ಮಾಡಿ ಮುಗಿಸ್ಬೋದು. ಓಕೆ, ಅಪ್ರಾಕ್ಸಿಮೇಟ್ಲಿ ಅಬ್ಬಬ್ಬ ತಗೊಂಡಿರಂದ್ರು 1 ನಿಮಿಷನಾಗ ಮಾಡಿ ಮುಗಿಸ್ಬೋದು. ಓಕೆ ರೈಟ್. ಹಾಗಾದ್ರೆ ಈ ಕ್ವಶನ್ ನೋಡ್ರಿ ಏನ್ ಹೇಳತ್ತದ. ಆಗಸ್ಟ್ 2020ರಲ್ಲಿ ಭಾನುವಾರ ಎಷ್ಟು ಬಾರಿ ಬರುತ್ತದೆ ಅಂತ ಕೇಳ್ಯಾರ. ಹಾಗಾದ್ರೆ ಯಾವ್ದ್ರೊಳಗ? ಆಗಸ್ಟ್ 20ರೊಳಗ. ನೋಡ್ರಿ, ಯಾವಾಗ 5 ಬಾರಿ ಬರಾಕ್ ಸಾಧ್ಯ ಐತಿ? ಮೊದಲನೆಯ ದಿನ, ಒಂದು ತಿಂಗಳೊಳಗ ಮೊದಲನೆಯ ದಿನ ಏನಾದ್ರೂ ಬಂತಪ್ಪ, ಅಥವಾ ಎರಡನೆಯ ದಿನ, ಮೂರನೇ ದಿನ, ಮೊದಲೇ ದಿನ, ಎರಡನೇ ದಿನ, ಮೂರನೇ ದಿನ ಬಂದಿತ್ತಪ್ಪ ಅಂತಂದ್ರ ಅದು 5 ಸಲ ಬರ್ತೈತಿ. 2 ಸಲ ಬರ್ತೈತಿ, 5 ಸಲ. ಯಾವಾಗ ಅನ್ನೋದು ಕಂಡೀಷನ್ನ ಅದನ್ನ ತಿಳ್ಕೊಂಡ್ರಿ. ಒಂದು ತಿಂಗಳೊಳಗ 31 ದಿನ ಇದ್ರ, ಒಂದು ತಿಂಗಳೊಳಗ 31 ದಿನ. ಒಂದು ವೇಳೆ ಏನಾದ್ರೂ 30 ದಿವಸ ಇತ್ತಪ್ಪ, 30 ದಿವಸ ಅಂತಂದ್ರ ಒಂದನೇ ದಿನ ಮತ್ತು ಎರಡನೇ ದಿನ ಮಾತ್ರ 5 ಸಲ ಬರ್ತೈತಿ, ಉಳಿದದ್ದು ಎಲ್ಲ 4 ಸಲ ಬರ್ತಾವ. 31 ದಿವಸ ಇತ್ತಂದ್ರ ಮೊದಲನೆಯ ದಿನ, ಎರಡನೆಯ ದಿನ, ಮೂರನೇ ದಿನ 2 ಸಲ ಬರ್ತಾವು, 3 ದಿನ 2 ಸಲ ಬರ್ತೈತಿ, 5 ಸಲ ರಿಪೀಟ್ ಆಗ್ತದ ವಾರಗಳು. ಅದೇ 30 ದಿನ ಇತ್ತಂದ್ರ ಮೊದಲೇ ದಿನ, ಎರಡನೇ ದಿನ ಮಾತ್ರ ಏನಾಗ್ತಾವ, 5 ಸಲ ರಿಪೀಟ್ ಆಗಿರ್ತಾವ. ಹಾಗಾದ್ರೆ ಇದನ್ನು ಕೂಡ ನಾವು ಸೇಮ್ ಕಂಪೇರ್ ಮಾಡ್ಕೋಬಹುದು. ಹೆಂಗಪ್ಪ? 28 ಏನದು ಏಪ್ರಿಲ್ ಎಷ್ಟು? 2026. ಇದನ್ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ಬೇಕು? ಮೊದಲೇ ದಿವಸದ 1 ಆಗಸ್ಟ್ ಯಾವುದು 2020 ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಹಾಗಾದ್ರೆ ಇದನ್ನ ಡಿವೈಡ್ ಮಾಡ್ಕೊ. ಗ್ಯಾಪ್ ಎಷ್ಟೈತಿ? 6. ಅಧಿಕ ವರ್ಷ ಎಷ್ಟು ಬರ್ತಾವ? 2020 ಮುಗಿದು ಹೋಗೈತಿ. ಓಕೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಏಪ್ರಿಲ್ ಇಂದ ಇಲ್ಲಿಗೆ ಬರತ್ತೀವಿ, ಏಪ್ರಿಲ್ ಇಂದ ಇಲ್ಲಿಗೆ. ಹಾಗಾದ್ರೆ ಏಪ್ರಿಲ್ ಒಳಗ ಅಧಿಕ ವರ್ಷ, ಸಾರಿ ಎಲ್ಲಿಂದ? ಇಲ್ಲಿಂದ ಇದಕ್ಕೆ ಬರತ್ತೆ. ಓಕೆ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಮೇ, ಜೂನ್, ಜುಲೈ, ಆಗಸ್ಟ್. ಹಾಗಂದ್ರೆ ಎಷ್ಟು ಲೀಫ್ ಇಯರ್ ಅದಾವ ಇಲ್ಲಿ? ಎಷ್ಟು ಲೀಪ್ ಇಯರ್ ಇದ್ದು? ಮಿಸ್ಟೇಕ್ ಮಾಡಿದ್ದೆ ನಾನು. 2020ರಿಂದ, ಓ ಸಾರಿ 2020 ಈ ಕಡೆದು ಯಾಕೆ ಹೋಗಿ ನಾನು. 2020ರಿಂದ 2024 ಒಂದು ಲೀಫ್ ಇಯರ್ ಬರ್ತೈತಿ. ಎಷ್ಟು ಲೀಫ್ ಇಯರ್ ಬರ್ತೈತಿ? ಒಂದು ಲೀಫ್ ಇಯರ್ ಬರ್ತೈತಿ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? 7. 7ಅನ್ನ 7ರಿಂದ ಭಾಗಿಸಿದ್ರೆ ಎಷ್ಟು ಶೇಷ ಉಳಿತು? 0 ಉಳಿತು. ಹಾಗಾದ್ರೆ ಇಲ್ಲಿ ಆಡ್ ಡೇಸ್ ಎಷ್ಟು ಅದಾವು? 0. ಇದನ್ನ ಮುಗಿಸ್ಬಿಡ್ರಿ. ಸಾರಿ, ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಈ ಕಡೆ ಬರ್ರಿ. ಈಗ ಏನ್ ಮಾಡ್ತೀರಿ? ಏಪ್ರಿಲ್ ಇಂದ ಆಗಸ್ಟ್ ಬರ್ತೀರಿ. ಹಾಗಾದ್ರೆ ಏಪ್ರಿಲ್ ಒಳಗೆ ಎಷ್ಟು ದಿವಸ ಇರ್ತಾವ? 30 ದಿವಸ ಇರ್ತಾವ. ಹಾಗಾದ್ರೆ 30ರಾಗ 28 ಹೋದ್ರೆ ಎಷ್ಟು ಉಳಿದು? ಇಲ್ಲಿ 2 ದಿನ ಉಳಿದು. ಓಕೆ, ಅದಾದ್ಮ್ಯಾಗ ಮಾರ್ಚ್ ಒಳಗ, ಏಪ್ರಿಲ್, ಮೇ ಒಳಗ 3 ದಿನ, ಜೂನ್ ಒಳಗ 2 ದಿನ, ಮೇ, ಜೂನ್, ಜುಲೈ ಒಳಗ 3, ಆಗಸ್ಟ್ 1ನೇ ತಾರೀಕು ಮಟ್ಟ ಅಷ್ಟ 1. ಹಾಗಾದ್ರೆ ನೋಡ್ರಿ, ಎಲ್ಲೆಲ್ಲಿ 7 ಆಕೈತೆ ಅಲ್ಲಿ ಹೊಡೆದ್ ಬಿಡ್ರಿ. 3, 3, 6, 1, 7, 2, 2, 4. ಹಾಗಾದ್ರೆ ಅಧಿಕ ವರ್ಷ ಎಷ್ಟೈತಿ? ಇಲ್ಲಿ 4. ಇಲ್ಲಿ ಮುಂದೆ ಹೊಂಟಿವಂದ್ರ ಪ್ಲಸ್ ಬಂತು. ಹಾಗಾದ್ರೆ ಇಲ್ಲಿ +4, ಇಲ್ಲಿ 0. ಹಾಗಾದ್ರೆ ಏನ್ ಬಂತು? ಇಲ್ಲಿ 4 ಬಂತು. ಏನ್ ಬಂತು? 4 ಬಂತು. ಓಕೆ, ಹಾಗಾದ್ರೆ 4 ಅಂತಂದ್ರೆ ಯಾವ ವಾರ? 4 ಅಂತಂದ್ರೆ ಯಾವ ವಾರ ಬರ್ತೈತಿ? ನೋಡ್ರಿ, 4 ಒಂದ್ ನಿಮಿಷ. ಹಾ, ಇಲ್ಲಿ ನೋಡ್ರಿ, ಇದು ಯಾವ ವಾರ ಇತ್ತು? ಮಂಗಳವಾರ. ಹಾಗಾದ್ರೆ ಇದಕ್ಕ 4 ದಿವಸ ಮುಂದೆ ಹೋದಿವಿ ಅಂತಂದ್ರ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಾಗಾದ್ರೆ ಇದು ಯಾವ ವಾರವಾಗಿತ್ತು? ಶನಿವಾರವಾಗಿತ್ತು. ಹಾಗಾದ್ರೆ ಮೊದಲನೆಯ ದಿನ ಏನು? ಶನಿವಾರ. ಎರಡನೆಯ ದಿನ ಏನಿರ್ತತಿ? ಮೊದಲನೆಯ ದಿನ ಶನಿವಾರ, ಎರಡನೆಯ ದಿನ ಭಾನುವಾರ, ಮೂರನೇ ದಿನ ಸೋಮವಾರ. ಹಾಗಾದ್ರೆ ನಾನು ನಿಮ್ಗೆ ಹೇಳಿನಿ, 31 ದಿನ ಇರುವಂತಹ ತಿಂಗಳಲ್ಲಿ ಏನಾಗ್ತಾವ? ಮೊದಲನೆಯ ದಿನ ಮತ್ತು ಎರಡನೆಯ ದಿನ ಎಷ್ಟು ಸಾರಿ ಬರ್ತಾವ? 5 ಸಾರಿ ಬರ್ತಾವ. ಈ ಕಾನ್ಸೆಪ್ಟನ್ನು ಕೂಡ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಓಕೆ, ನೀವು ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ಬೇಗನೆ ಈ ಟೈಪ್ ಲೆಕ್ಕ ಮುಗಿತಾವ. ಆದ್ರೆ ಈ ಟೈಪ್ ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗೆ ಬರೋದು ಡೌಟು. ಆದ್ರೂ ಕೂಡ ಇರ್ಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಈ ರೀತಿ ಕೊಟ್ಟಿದ್ದೀನಿ. ಓಕೆ ರೈಟ್. ಹಾಗಾದ್ರೆ ಈ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಇದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ತಿಳ್ಕೊರಿ. ಏನು ಕಾನ್ಸೆಪ್ಟಪ್ಪ ಅಂತಂದ್ರ, ನೋಡ್ರಿ, 100 ವರ್ಷ, 200 ವರ್ಷ, 300 ವರ್ಷ, 400 ವರ್ಷ, ಇವ ಏನ್ ಹಾಕೋತಕ್ಕವು? ರಿಪೀಟ್ ಹಾಕೋತಕ್ಕವು. ಹಾಗಾದ್ರೆ 300 ವರ್ಷದೊಳಗ ಎಷ್ಟು ಆಡ್ ಡೇಸ್ ಇರ್ತಾವಪ್ಪ ಅಂತಂದ್ರ 5 ಆಡ್ ಡೇಸ್ ಇರ್ತಾವ. ನೆನಪಿರ್ಲಿ, ಇದು 300 ವರ್ಷದೊಳಗ 5, 200 ವರ್ಷದೊಳಗ 3, 300 ವರ್ಷದೊಳಗ 1, 400 ವರ್ಷದೊಳಗ 0. ಇದನ್ನ 2 ಕಡಿಮೆ ಮಾಡ್ರಿ, 2 ಕಡಿಮೆ ಮಾಡ್ರಿ, 1. ಎಷ್ಟು ನಿಮಗೆ ಕ್ಲಿಯರ್ ಆಗಿ ನೆನಪಿರ್ತದ, ಆರಾಮಾಗಿ ಮಾಡ್ಕೋತೀರಿ. ಓಕೆ, ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಯಾವುದೇ ಒಂದು ದಿನ ಪ್ರಾರಂಭವಾಗೋದು ಸೋಮವಾರದಿಂದ ಪ್ರಾರಂಭ ಆಗ್ತದ. ಹಾಗಾದ್ರೆ 1 ಅಂತಂದ್ರ ಸೋಮವಾರ, 2 ಎಂದರೆ ಮಂಗಳವಾರ, 3 ಎಂದರೆ ಬುಧವಾರ, 4 ಅಂದ್ರೆ ಗುರುವಾರ, 5 ಅಂದ್ರೆ ಶುಕ್ರವಾರ, 6 ಅಂದ್ರೆ ಶನಿವಾರ, 0 ಎಂದರೆ
ರವಿವಾರ. ಇದು ಕೂಡ ನಿಮ್ಗೆ ಗೊತ್ತಿರುವಂಥದ್ದು. ಹಾಗಾದ್ರೆ ಇದು 100ನೆಯ ದಿನದ ಲಾಸ್ಟ್ ಡೇ ಏನು ಬರ್ತೈತಿ ಅಂತ ಕೂಡ ನಿಮ್ಮ ಎಕ್ಸಾಮ್ ಒಳಗೆ ಕ್ವಶನ್ ಬರ್ತಾವ. ಹಾಗಾದ್ರೆ 5 ಅಂದ್ರೆ ಯಾವ ವಾರ ಹೇಳ್ರಿ? ಶುಕ್ರವಾರ. ಹಾಗಾದ್ರೆ 100 ಸೆಂಚುರಿ ಮುಗಿದಾಗ ಕೊನೆಯ ದಿನ ಏನಿರ್ತದ? ಶುಕ್ರವಾರ ಇರ್ತದ. ನೆಕ್ಸ್ಟ್ ಹಾಗಾದ್ರೆ 3 ಅಂದ್ರೆ ಯಾವ ದಿನ ನೋಡ್ರಿ? ಬುಧವಾರ. ಹಾಗಾದ್ರೆ 200 ವರ್ಷದ ಕೊನೆಯ ದಿನ ಏನಾಗಿರ್ತದ? ಬುಧವಾರವಾಗಿರ್ತದ. ಹಾಗಾದ್ರೆ 300 ವರ್ಷದ ಮುಂದೇನೈತಿ? 1 ಐತಿ. ಹಾಗಾದ್ರೆ 1 ಅಂದ್ರೆ ಯಾವ ವಾರ ಹೇಳ್ರಿ? ಸೋಮವಾರ. ಹಾಗಾದ್ರೆ 300 ವರ್ಷ ಕೊನೆಯ ದಿನ ಏನಿರ್ತತಿ? ಸೋಮವಾರ ಇರ್ತದೆ. ಹಾಗಾದ್ರೆ 400 ಸೊನ್ನೆ ಐತಿ. ಸೊನ್ನೆ ಅಂದ್ರೆ ಯಾವ ವಾರ ಇರ್ತತಿ? ರವಿವಾರ ಇರ್ತದ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ, 100 ವರ್ಷದ ಕೊನೆಯ ದಿನ ಶುಕ್ರವಾರ, 200 ವರ್ಷದ ಕೊನೆಯ ದಿನ ಬುಧವಾರ, 300 ವರ್ಷದ ಕೊನೆಯ ದಿನ ಸೋಮವಾರ, 400 ವರ್ಷದ ಕೊನೆಯ ದಿನ ರವಿವಾರ. ಹಾಗಾದ್ರೆ ಇಲ್ಲಿ 100 ವರ್ಷದ ಕೊನೆಯ ದಿನ ಶುಕ್ರವಾರ ಇತ್ತಂದ್ರ 200 ವರ್ಷದ ಫಸ್ಟ್ ಡೇ ಏನಿರಕ್ ಸಾಧ್ಯತೆ ಹೇಳ್ರಿ? ಇದು ಶುಕ್ರವಾರ ಇತ್ತಂದ್ರೆ ಇದ್ರ ಫಸ್ಟ್ ಡೇ ಶನಿವಾರ, ಇದು ಗುರುವಾರ ಇತ್ತಂದ್ರೆ ಇದ್ರ ನೆಕ್ಸ್ಟ್ ಡೇ ಗುರುವಾರ, ಇದು ಸೋಮವಾರ ಇತ್ತಂದ್ರೆ ಇದ್ರ ನೆಕ್ಸ್ಟ್ ಡೇ ಮಂಗಳವಾರ ಇರುವಂತದ್ದು. ಓಕೆ ರೈಟ್. ಹಾಗಾದ್ರೆ ಇದು ರವಿವಾರ ಇತ್ತಂದ್ರೆ ಇದ್ರ ನೆಕ್ಸ್ಟ್ ಡೇ ಏನಿರ್ತದೆ? ಇದು ಸೋಮವಾರ ಇರ್ತದ. ರೈಟ್. ಇಷ್ಟು ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿದ್ರೆ ಸಾಕು, ಈ ಒಂದು ಕ್ವಶನ್ ಅನ್ನ ಈಸಿಯಾಗಿನ ಮಾಡ್ಕೋಬಹುದು. ಓಕೆ ರೈಟ್. ಹಾಗಾದ್ರೆ ಕ್ವಶನ್ ಏನದ ಅನ್ನೋದನ್ನ ತಿಳ್ಕೊರಿ. ಕೆಳಗಿನ ಯಾವ ದಿನವೂ ಯಾವುದೇ ಶತಮಾನದ ಕೊನೆಯ ದಿನವಾಗಿರಲು ಸಾಧ್ಯವಿಲ್ಲ. ಇದಕ್ಕೊಂದು ಫಾರ್ಮುಲಾ ಐತಿ. ಲಾಸ್ಟ್ನೇ ದಿನ ಏನಿರ್ತದಪ್ಪ ಅಂತಂದ್ರ TTS. ಇದು ಏನಾಗಕ್ ಸಾಧ್ಯ ಇಲ್ಲ, ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅನ್ನೋದನ್ನ ನೋಡ್ರಿ. ಟಿ ಅಂದ್ರ ಟ್ಯೂಸ್ಡೇ ಮಂಗಳವಾರ, ಟಿ ಅಂದ್ರ ಥರ್ಸ್ಡೇ, ಎಫ್ ಅಲ್ಲ TTS. ಓಕೆ. ಹಾಗಾದ್ರೆ ಟಿ ಅಂದ್ರೆ ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ. ಇಲ್ಲಿ ಏನ್ರಿ ಲಾಸ್ಟ್ ಡೇ ಐತನಿದ? ಇಲ್ಲ. ಈ ಫಾರ್ಮುಲಾ ಶಾರ್ಟ್ ಟ್ರಿಕ್ ಫಾರ್ಮುಲಾ ನೆನ್ಪಿಟ್ಕೋಬೇಕು ನಾವು. ಲಾಸ್ಟ್ ಡೇ ಆಗಕ್ಕೆ ಸಾಧ್ಯ ಯಾವುದಿಲ್ಲ ಅಂತಂದ್ರೆ TTS ಆಗುವುದಕ್ಕೆ ಸಾಧ್ಯವಿಲ್ಲ. ಹಂಗಂದ್ರೆ ನೋಡ್ರಿ, ಇದ್ರಾಗ ಟಿ ಯಾವ್ದ್ರ ಐತಿ? ಟಿ ಐತಿ, ಥರ್ಸ್ಡೇ ಐತಿ. ಹಾಗಾದ್ರೆ ಇದು ಆಗುವುದಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಕ್ವಶನ್ ಅರ್ಥ ಆತಲ್ಲ? ಹಾಗಾದ್ರೆ ಯಾವುದೇ ಶತಮಾನದ ಕೊನೆಯ ದಿನವಾಗಿರಲು ಯಾವುದು ಸಾಧ್ಯ ಇಲ್ಲ? ಥರ್ಸ್ಡೇ ಇರಬಹುದು, ಟ್ಯೂಸ್ಡೇ ಇರಬಹುದು, ಇಲ್ಲ ಸ್ಯಾಟರ್ಡೇ ಇರಬಹುದು. ಇವು 3 ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಓಕೆ ರೈಟ್. ಹಾಗಾದ್ರೆ ಈ ಕೆಳಗಿನ ಯಾವ ದಿನವು ಯಾವುದೇ ಶತಮಾನದ ಮೊದಲ ದಿನವಾಗಿರಲು ಸಾಧ್ಯವಿಲ್ಲ. ಅಂದ್ರೆ ಫಸ್ಟ್ ಡೇ ಆಗಕ್ ಸಾಧ್ಯ ಇಲ್ಲ. ಇದಕ್ಕೊಂದು ಫಾರ್ಮುಲಾ ಐತಿ, SWF. ಅದ TTS, ಇದು SWF. ಎಸ್ ಅಂತಂದ್ರೆ ಸ್ಯಾಟರ್ಡೇ, ಡಬ್ಲ್ಯೂ ಅಂದ್ರೆ ವೆನ್ಸ್ಡೇ, ಎಫ್ ಅಂದ್ರೆ ಫ್ರೈಡೇ. ಹಾಗಾದ್ರೆ ಇದ್ರೊಳಗೆ ಯಾವ್ದು ಕಾಣಿಸತೈತೆ ನೋಡ್ರಿ. ಇಲ್ಲಿ ಏನ್ರಿ ಕಾಣಿಸತೈತೆ? ಎಸ್ ಅಂತಂದ್ರೆ ಸ್ಯಾಟರ್ಡೇ. ಯಾವುದು? ಸ್ಯಾಟರ್ಡೇ. ಇಲ್ಲಿ ನೋಡ್ರಿ, ಯಾವ್ದು ಇರಕ್ಕೆ ಸಾಧ್ಯ ಇಲ್ಲ? ಸಾರಿ, ಸ್ಯಾಟರ್ಡೇ ಅಲ್ಲ, ಸಂಡೇ. ಇದ್ರೊಳಗೆ ಯಾವ್ದಾಗಕ್ಕೆ ಸಾಧ್ಯ ಇಲ್ಲ? ಸಂಡೇ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಹಾಗಾದ್ರೆ ಏನು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ ಎ, ಸಂಡೇ ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಇಲ್ಲ ಐತೆ ಹೌದಲ್ಲ, ಲಾಸ್ಟ್ ದಿವಸ ಯಾವ್ಯಾವ ಸಾಧ್ಯ ಇತ್ತಂತನೂ ಹೇಳಿದ್ದೀನಿ. ನೀವು ಓನ್ ರೆಡಿ ಮಾಡ್ಕೋಬಹುದು. ಇದನ್ನ ಫಸ್ಟ್ ದಿವಸ ಯಾವುದು ಸಾಧ್ಯ ಇದೆ ಅಂತ ಹೇಳಿದ್ದೀನಿ. ಸಾಧ್ಯ ಇಲ್ಲ ಅಂದ್ರೆ ಇದ್ರೊಳಗೆ ಯಾವ್ದು ಇರಂಗಿಲ್ಲ ಅದನ್ನ ಹೇಳೋದು. ಸಾಧ್ಯ ಇದ್ದದನ್ನ ಯಾವ್ದು ಸಾಧ್ಯ ಐತೆ ಅಂತ ಹೇಳಿ ಕೆಲಸ ಬರೆಯುದು. ಓಕೆ ರೈಟ್. ಇದ ಪ್ಯಾಟರ್ನ್ ಮೇಲೆ ಈ ಕ್ವಶನ್ಗಳಲ್ಲ, ಈ ಕ್ವಶನ್ಗಳು ನಿಮ್ಮ ಎಕ್ಸಾಮಕ್ಕೆ ಭಾಳ ಬರ್ತಾವೆ. ಓಕೆ. ಈ ಕ್ವಶನ್ ಅಲ್ಲ, ಇನ್ನೊಂದು ಕ್ವಶನ್ ಬರ್ತದ, ಆ ಟೈಪ್ ಕ್ವಶನ್. ಅದನ್ನ ಲಾಸ್ಟ್ಗೆ ಡೀಟೇಲ್ ಆಗಿ ತಿಳ್ಕೊತ ಹೋಗೋಣ. ಮೊದಲೇಕೆ ಈ ಕ್ವಶನ್ ತಿಳ್ಕೊರಿ. ಅಂಕಿತಾ 6 ಮಾರ್ಚ್ 2004 ಭಾನುವಾರದಂದು ತನ್ನ ಜನ್ಮದಿನವನ್ನ ಆಚರಿಸಿಕೊಳ್ಳುತ್ತಾಳೆ. ಅವಳು ಮತ್ತೆ ಯಾವ ವರ್ಷ ಭಾನುವಾರದಂದೇ ತನ್ನ ಜನ್ಮದಿನವನ್ನ ಆಚರಿಸ್ಕೊತಾಳೆ ಅಂತ ಕೇಳ. ಹಂಗಾರೆ ಈಗ ಭಾನುವಾರ ಇತ್ತಂದ್ರೆ ನೆಕ್ಸ್ಟ್ ಭಾನುವಾರ ಬರ್ಬೇಕಂದ್ರ ಆಡ್ ಡೇಸ್ ಎಷ್ಟು ಬರಬೇಕು? 0. ಸಂಡೇಯಿಂದ ಸಂಡೇ ಆಗಬೇಕಂದ್ರೆ ಎಷ್ಟು ಆಡ್ ಡೇಸ್ ಬರಬೇಕು? 0 ಆಡ್ ಡೇಸ್ ಬರಬೇಕು. ಹಂಗಂದ್ರೆ 2004 ಕಂಪೇರ್ ಮಾಡಿರಲ್ಲ. 6 ಮಾರ್ಚ್ 2004 ಕಂಪೇರ್ ಮಾಡ್ರಿ. ಹಾಗಾದ್ರೆ ನೋಡ್ರಿ, 2004 2008 ಎಷ್ಟು ಲೀಫ್ ಇಯರ್ ಬರ್ತೈತೆ ನೋಡ್ರಿ. ಒಂದು ಗ್ಯಾಪ್, ಫಸ್ಟ್ನೇ ಗ್ಯಾಪ್ ಚೆಕ್ ಮಾಡ್ರಿ. 2004 2008 ಗ್ಯಾಪ್ ಎಷ್ಟೈತಿ? 4 ವರ್ಷ ಗ್ಯಾಪ್. ಎಷ್ಟು ಗ್ಯಾಪ? 4 ವರ್ಷ ಗ್ಯಾಪ್. ಹಾಗಾದ್ರೆ ಇದು 6 ಮಾರ್ಚ್ ಅಂದ್ರೆ ಇದ್ರೊಳಗೆ ಫೆಬ್ರವರಿ ಬರಂಗಿಲ್ಲ. ಆ ಲೀಫ್ ಇಯರ್ ಇದು ಆಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಲೀಫ್ ಇಯರ್ ಇರೋದು ಎಷ್ಟು ಇಲ್ಲಿ? 2004 ಆದ್ಮ್ಯಾಗ ಬರೋದು ಒಂದು 2008. ಹಾಗಾದ್ರೆ ಟೋಟಲ್ ಎಷ್ಟು ಆಡ್ ಡೇಸ್ ದಾವ್ ಇಲ್ಲಿ? 5 ಆಡ್ ಡೇಸ್ ದಾವ್. ಎಷ್ಟು ಆಡ್ ಡೇಸ್ ದಾವು? 5 ಆಡ್ ಡೇಸ್. ತಿಳಿತ್ಲ ಇದ? ಹಾಗಾದ್ರೆ ಇದಾಗಕ್ ಸಾಧ್ಯ ಐತಿ? ನಮಗೆ 0 ಬರ್ಬೇಕು. ಇದಾಗಕ್ ಸಾಧ್ಯ ಇಲ್ಲ. ಹಾಗಾದ್ರೆ 2009 ಅಂದ್ರೆ ಎಷ್ಟು ಆಡ್ ಡೇಸ್ ಬರ್ತಾವು? 1 ವರ್ಷ ಹೆಚ್ಚಿಗೆ ಅಂದ್ರೆ 6 ಬರ್ತಾವು. ಇದು ಆಗಕ್ ಸಾಧ್ಯ ಇಲ್ಲ.
ನೆಕ್ಸ್ಟ್ 2010 ಅಂದ್ರೆ ಎಷ್ಟಾಯ್ತು 7 ಆಡ್ ಡೇಸ್ ಬರ್ತಾವು. ಹಾಗಾದ್ರೆ ನಮಗೂ 7 ಆಡ್ ಡೇಸ ಬರೋದು ಬೇಕಾಗಿತ್ತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ ಸಿ 2010 ಸರಿಯಾದ ಉತ್ತರ ಆಗಿತ್ತು. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಟೈಪ್ ಕ್ವಶನ್ ಕೊಟ್ರ ಕ್ವಶನ್ ಅನ್ನ ಬರ್ಕೋತೀರಿ, ಇದ್ರ ಜೊತೆ ಕಂಪೇರ್ ಮಾಡ್ಕೋತ ಹೋಗೋದು. ಯಾವುದು 0 ಆಡ್ ಡೇಸ್ ಬರ್ತೈತಲ್ಲ ಅದ ನಮ್ಮ ಉತ್ತರ ಆಗಿರ್ತದ. ರೈಟ್? ಹಾಗಾದ್ರೆ ಈ ಕ್ವಶನ್ ನೋಡ್ರಿ, ಈ ಕ್ವಶನ್ ಸ್ವಲ್ಪ ಚೇಂಜ್ ಐತಿ. ಏನೈತೆ ಅನ್ನೋದನ್ನ ತಿಳ್ಕೊರಿ. ಕಪಿಲ್ ಕೃಷ್ಣನಿಗಿಂತ 365 ವರ್ಷ ದೊಡ್ಡವ. ಓಕೆ, ಆದರೆ ಸುದೇಶ್ ಕಪಿಲ್ಗಿಂತ 60 ವಾರ ದೊಡ್ಡವ. ಇವು ಏನು ಸುದೇಶ್ ದಾನ್ಲ, ಇವು ಕಪಿಲ್ಗಿಂತ 60 ವಾರ ದೊಡ್ಡವ. ಓಕೆ, ಹಾಗಾದ್ರೆ ಸುದೇಶ್ ಭಾನುವಾರದಂದು ಜನಿಸಿದ್ದರೆ ಕೃಷ್ಣ ಜನಿಸಿದ ದಿನ ಯಾವ್ದು? ಇವ್ ಯಾರು? ಕಪಿಲ. ಓಕೆ, ರೈಟ್. ನೋಡ್ರಿ, ವಿಚಾರ ಮಾಡ್ರಿ ನೀವ, ಈ ಸುದೇಶ ಭಾನುವಾರ ಹುಟ್ಟ್ಯಾನ. ನೀವು ಯಾವ ವಾರ? ಭಾನುವಾರ. ಹಾಗಾದ್ರೆ ಇವು ಕಪಿಲ್ ಇವನಿಗಿಂತ 60 ವಾರ ಸಣ್ಣವ ಅಂದ್ರ ವಾರದೊಳಗೆ ಏನಾರ ಚೇಂಜ್ ಆಕತ್ತನ? ಇವು ಭಾನುವಾರ ಹುಟ್ಟ್ಯಾನಂದ್ರೆ ಇವ್ 60 ವಾರ ಸಣ್ಣವ ಅಂದ್ರ ಇವು ಯಾವಾರ ಹುಟ್ಟಿರ್ತಾನಪ್ಪ? ಭಾನುವಾರವೇ ಹುಟ್ಟಿರ್ತಾನ. ಹಾಗಾದ್ರೆ ಕೃಷ್ಣನಿಗಿಂತ 8 ವರ್ಷ ದೊಡ್ಡ? 365. ಒಂದು ವರ್ಷದಲ್ಲಿ ನಿಮಗ್ ಗೊತ್ತಿರ್ಲಿ, ಎಲ್ಲರಿಗೂ ಗೊತ್ತಿರ್ಲಿ ಏನಪ್ಪಾ ಅಂತಂದ್ರ, ಸಾಮಾನ್ಯ ವರ್ಷ ಇತ್ತಂದ್ರ ಒಂದು ವರ್ಷದೊಳಗ 1 ಆಡ್ ಡೇಸ್ ಇರ್ತೈತಿ. ಅಧಿಕ ವರ್ಷ ಇತ್ತಂದ್ರ 2 ಆಡ್ ಡೇಸ್ ಇರ್ತಾವ. ಓಕೆ, ಇದು ನೀವು 365ರಿಂದ ಭಾಗಿಸಿ ನೋಡ್ರಿ. 7 5 35, 1 ಉಳಿತು, 7 2 14, ಅಂದ್ರೆ ಶೇಷ ಎಷ್ಟು ಉಳಿತು? 1 ಉಳಿತೈತಿ. ಹೌದಾ ಇಲ್ಲ? ಅದ 366 ದಿನ ಇದ್ರೆ ಎಷ್ಟು ಉಳಿತಾವು? 2 ಉಳಿತಾವ. ಓಕೆ, ರೈಟ್. ಹಾಗಾದ್ರೆ 365 ದಿವಸನ್ಯಾಗ ಶೇಷ ಎಷ್ಟು ಉಳಿತೈತಿ? 1 ಉಳಿತೈತಿ. ಹಾಗಾದ್ರೆ ನಾವ್ ಯಾರ್ದ? ಇವ್ ಕಪಿಲಿಂದ ಗೊತ್ತೈತಿ ಇವ್ ಭಾನುವಾರ ಹುಟ್ಟ್ಯಾನ. ಹಾಗಾದ್ರೆ ಕೃಷ್ಣ ಅವ ಆದ್ಮೇಲೆ ಹುಟ್ಟ್ಯಾನ. ಕಪಿಲ್ ದೊಡ್ಡವ, ಕೃಷ್ಣ ಸಣ್ಣವ. ಅಂದ್ರ ಕೃಷ್ಣ ಆಮೇಲೆ ಹುಟ್ಟಿರ್ತಾನ. ಹಾಗಾದ್ರೆ ಭಾನುವಾರದ ನಂತರ ಒಂದು ದಿವಸ ಅಂತಂದ್ರೆ ಯಾವ ವಾರ ಬರ್ತೈತಪ್ಪ? ಸೋಮವಾರ ಬರ್ತದ. ಹಾಗಾದ್ರೆ ಕೃಷ್ಣ ಜನಿಸಿದ ದಿನ ಯಾವುದಾಗಿತ್ತು? ಸೋಮವಾರವಾಗಿತ್ತು. ರೈಟ್. ಇವು ಎಲ್ಲಾ ಒಂದ್ ಕಡೆ. ಇನ್ನು ಮ್ಯಾಗ ಬರೋದು ಇದು ಒಂದ್ ಕಡೆ. ಬಹಳಷ್ಟು ಜನ ಬಹಳಷ್ಟು ಮೆಥಡ್ಗಳನ್ನ ಹೇಳ್ತಾರ. ಆ ಕೋಡ್ ನೆನ್ಪಿಟ್ಕೋರಿ, ಈ ಕೋಡ್ ನೆನ್ಪಿಟ್ಕೋರಿ, ಅದೆಲ್ಲ ಅವಶ್ಯಕತೆ ಇಲ್ಲ. ನಾ ನಿಮಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಟೆಕ್ನಿಕ್. ಅದನ್ನಷ್ಟ ಫಾಲೋ ಮಾಡ್ರೆ ಸಾಕು. ನೋಡ್ರಿ, ಏನಪ್ಪಾ ಅಂದ್ರ 10 ಆಗಸ್ಟ್ 2020 ಬರದ್ರಿ ಇಷ್ಟ. ರೈಟ್. ಇಲ್ಲಿ ಮಠ ಬರುವಂತದ್ ಆಡ್ ಡೇಸ್ ಅನ್ನ ಕೌಂಟ್ ಮಾಡ್ಕೊರಿ. ಇಲ್ಲಿ ಮಠ ಬರುವಂತ ಆಡ್ ಡೇಸ್ ಮೊದ್ಲೇ ಹೇಳ್ತಾನು ತಿಳ್ಕೊರಿ. ನೋಡ್ರಿ, 10 ದಿವಸ ಜನವರಿಯಿಂದ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಜನವರಿ. ಜನವರಿ ಒಳಗೆ ಎಷ್ಟು ದಿವಸ ಬರ್ತಾವು? 3 ದಿವಸ ಆಡ್. ಫೆಬ್ರವರಿ ಒಳಗ 0. ಇಲ್ಲಿ 2020 ಇರೋದ್ರಿಂದ ಏನ್ ತಗೋತಿರ್ಲಿ? 2020 ಇರೋದ್ರಿಂದ 1 ತಗೊಂಡ್ರಿ. ಓಕೆ, ಆಮೇಲೆ ಜನವರಿ ಫೆಬ್ರವರಿ ಆಯ್ತಾ? ಮಾರ್ಚ್ ಒಳಗ 3, ಏಪ್ರಿಲ್ ಒಳಗ 2, ಮೇ ಒಳಗ 3, ಮೇ ಜೂನ್ ಒಳಗ 2, ಜುಲೈ ಒಳಗ 3, ಆಗಸ್ಟ್ ಎಲ್ಲಿ ಮಠ? 10 ಮಠ. ಹಾಗಾದ್ರೆ 10 ಬರ್ದ್ರಿ. ರೈಟ್. ಹಾಗಾದ್ರೆ 7 ಎಲೆ ಲೆಕ್ಕ ತೆಗೆದು ಬಿಡ್ರಿ. ಎದಕ್ ಸುಮ್ಮ ಹೊಳ್ಳೆ ಮಳೆ ಕೂಡಿಸ್ಕೊತ್ಕೊಂಡಿರ್ಬೇಕು? ಇಲ್ಲಿ 7. ಹಾಗಾದ್ರೆ 10 + 3 ಅಂದ್ರೆ 13. 13ಅನ್ನ 7ರಿಂದ ಭಾಗಿಸಿದ್ರೆ ಎಷ್ಟು ಶೇಷ ಉಳಿತು? 6 ಶೇಷ ಉಳಿತು. ಎಷ್ಟು ಶೇಷ ಉಳಿತಪ್ಪ? 6 ಶೇಷ ಉಳಿತು. ಈಗ ಇದ್ರದ್ದು ಕೆಲಸ ಬಗೆಹರಿತು. ಹಾಗಾದ್ರೆ ಇದಕ್ಕೆ ಬರ್ರಿ. ಇದನ್ನ ನೀವು ಹೆಂಗ್ ಡಿವೈಡ್ ಮಾಡ್ಕೋಬೇಕಂದ್ರ 400 ಮುಂದೆ ಬರುವಂಗ ಡಿವೈಡ್ ಮಾಡ್ಬೇಕಂದ್ರ 400ರಿಂದ ಗುಣಾಕಾರ ಆಗಿ ಹೋಗೋಣ. ಹಂಗಾರೆ ನಾ ಈಗ ಇದನ್ನ ಹೊಡ್ಕೋತ ನೋಡ್ರಿ. ಹೆಂಗ? 2000 400ರಿಂದ ಡಿವೈಡ್ ಆಕತ್ಲೋ ಹಂಗ ಹೊಡ್ಕೋಬೇಕು. ರೈಟ್. ಹಾಗಾದ್ರೆ ಮುಂದೆ ಎಷ್ಟು ಉಳ್ದೈತಿ? 20 ಉಳ್ದೈತಿ. ಇದ್ರೊಳಗೆ ಒಂದು ಕಡಿಮೆ ಮಾಡಿ ಬರ್ಕೋರಿ. 19 ವರ್ಷ. ಇದೇನಿದು? 19 ವರ್ಷ. ಈ 19 ವರ್ಷದೊಳಗ ಲೀಫ್ ಇಯರ್ ಎಷ್ಟು ಬರ್ತಾವ? 4ರಿಂದ ಭಾಗಿಸ್ರಿ. 4 3 12, 4 4 16. ಹಾಗಾದ್ರೆ ಇದು ಎಷ್ಟರಿಂದ? ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತಿಂದ 19 ಭಾಗಿಸು 4 ಅಂತಂದ್ರ 4 4 16, 3 ಉಳಿತು. ಹಾಗಾದ್ರೆ ಇಲ್ಲಿ ಏನೇ ಬಂದಿರ್ತೈತಿಲ್ಲ ರಿಮೈಂಡರ್, ಅದನ್ನ ಇಲ್ಲಿ ಬರಿಬೇಕು. ಮುಗಿದ್ ಹೋತ್ ನಮ್ ಲೆಕ್ಕ. ಇಷ್ಟ ನಮ್ ಲೆಕ್ಕ ಹೆಂಗನ್ನು ತಿಳ್ಕೊರಿ. ನೋಡ್ರಿ, 2000 ಲೀಫ್ ಇಯರ್ 400ರಿಂದ ಗುಣಾಕಾರ ಆಗತ್ತಂದ್ರ ಇದ್ರೊಳಗೆ ಎಷ್ಟು ಆಡ್ ಡೇಸ್ ಇರ್ತಾವು? 0. ಹಾಗಾದ್ರೆ 19 + 4, 19 + 4 ಅಂತಂದ್ರೆ ಎಷ್ಟು? 23. 7ರಿಂದ ಭಾಗಿಸ್ರಿ. ಎಷ್ಟು ಉಳಿತು ಇಲ್ಲಿ ಶೇಷ? 2 ಶೇಷ ಉಳಿತು. ಎಷ್ಟು ಶೇಷ ಉಳಿತು? 2 ಶೇಷ. ಇಲ್ಲಿ 6, ಇಲ್ಲಿ 2 ಅಂದ್ರೆ ಎಷ್ಟಾತಪ್ಪ? 8 ಆತು. ಹಾಗಾದ್ರೆ 8 ಅಂತಂದ್ರ ಎಷ್ಟು ಆಡ್ ಡೇಸ್ ಉಳಿದು? 1 ಆಡ್ ಡೇಸ್ ಉಳಿತು. ಎಷ್ಟು ಆಡ್ ಡೇಸ್ ಉಳಿದು? 1 ಆಡ್ ಡೇಸ್ ಉಳಿತು. ಹಾಗಾದ್ರೆ 1ನೇ ದಿನ ಯಾವ ವಾರ? 1ನೇ ದಿನ ಸೋಮವಾರ. ಇಷ್ಟೇ ಈ ಒಂದು ಪ್ರಶ್ನೆ ಉತ್ತರ. ಮೊದಲೇ ಕ್ವಶನ್ ಬಹಳ ಡಿಟೇಲ್ ಆಗಿ ನೀಟಾಗಿ ಹೇಳಿದೀನಿ, ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. 2ನೇ ಕ್ವಶನ್ ಅನ್ನ ಟ್ರೈ ಮಾಡೋಣ ಬರ್ರಿ.
15 ಆಗಸ್ಟ್ 1947ರಂದು ಯಾವ ದಿನವಾಗಿತ್ತು? ಈ ಕ್ವಶನ್ ಬಹಳ ಸರಿ ಕೇಳಿದಾರೆ ಎಕ್ಸಾಮ್. ಹಾಗಾದ್ರೆ ಬರಿತೀರಿ 15 ಆಮೇಲೆ ಆಗಸ್ಟ್ ಆಮೇಲೆ 1947. ನೋಡ್ರಿ ಭಾಳ ಈಸಿ. ಈ ಕೋಡ್ ಎಲ್ಲಿಂದ ಗೊತ್ತು? ಕೋಡ್ ಗೀಡ್ ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಈ ಮೊದಲೇ ಇಲ್ಲಿ ಮಠ ಅಷ್ಟ ಬರ್ರಿ. 15 ಆಗಸ್ಟ್. ಜನವರಿ ಒಳಗ 3 ದಿವಸ, ಫೆಬ್ರವರಿ ಒಳಗ 0, ಮಾರ್ಚ್ ಒಳಗ 3, ಏಪ್ರಿಲ್ ಒಳಗ 2, ಮಾರ್ಚ್ ಏಪ್ರಿಲ್ ಮೇ ಒಳಗ 3, ಜೂನ್ ಒಳಗ 2, ಜುಲೈ ಒಳಗ 3, ಆಗಸ್ಟ್ ಎಲ್ಲಿ ಮಠ 15 ಅಂತ ಬರ್ಕೋಬಹುದು, ಇಲ್ಲ 1 ಅಂತ ಬರ್ಕೋಬಹುದು. ಯಾಕ 7ರಿಂದ ಭಾಗಿಸಿದ್ರೆ 1 ಶೇಷ ಉಳಿತೈತಿ, ರೈಟ್? ಹಾಗಾದ್ರೆ 7 ಎಲ್ಲೆಲ್ಲ ತೆಗೆದು ಬಿಡ್ರಿ. 3 3 6 9 10 11 11 ಪ್ಲಸ್ 3 ಅಂದ್ರೆ 14 ಆತು ಇಲ್ಲಿ ಮಠ, ರೈಟ್? ಹಾಗಾದ್ರೆ 15 2 ಅಂತಂದ್ರೆ 17, 7ರಿಂದ ಭಾಗಿಸಿದ್ರೆ ಎಷ್ಟು ಬಂತಪ್ಪ? 3 ಆಡ್ ಡೇಸ್ ಬಂದು. 7 2 14, ಶೇಷ ಎಷ್ಟು ಉಳಿತು? 3 ಆಡ್ ಡೇಸ್ ಉಳಿದಿಲ್ಲ. ಎಷ್ಟು ಆಡ್ ಡೇಸ್ ಉಳಿದು? 3 ಆಡ್ ಡೇಸ್. ಹಾಗಾದ್ರೆ ಈಗ ವರ್ಷಕ್ಕೆ ಬರ್ರಿ. ಇದನ್ನ ಹೆಂಗೆ ಡಿವೈಡ್ ಮಾಡ್ಕೋಬೇಕು ಗೊತ್ತನ? 1600 ನೋಡ್ರಿ, 1600 400ರಿಂದ ಭಾಗವತ್. ಇನ್ನು ಎಷ್ಟು ಉಳಿತು? 300 ಮ್ಯಾಲ. 1600 ಪ್ಲಸ್ 300 ಅಂದ್ರೆ 1900. ಈಗ 47 ಇದ್ದದನ್ನ ಏನು ಮಾಡೋದು? 46 ಮಾಡೋದು. ಒಂದು ಕಡಿಮೆ ಮಾಡಿ ಬರ್ಕೊಂಡ್ಬಿಡು, ಮುಗೀತು. ಇಷ್ಟ. ಹಾಗಾದ್ರೆ 1600ದಾಗ ಬರುವಂತ ಆಡ್ ಡೇಸ್ ಎಷ್ಟು? 0. 300ರಾಗ ಬರುವಂತಹ ಆಡ್ ಡೇಸ್ ಎಷ್ಟು? 1. ಯಾಕ ಇಲ್ಲಿ ಹೇಳಿ ನೋಡಿ, ಇಲ್ಲಿ ನಿಮಗೆ ತಿಳಿಸೇ ಬಿಟ್ಟೆ ನೋಡ್ರಿ. ಎಲ್ಲಿ? ಇಲ್ಲಿ ತಿಳಿಸಿ ನೋಡ್ರಿ. ಹಾಗಾದ್ರೆ 300 ವರ್ಷದೊಳಗೆ ಎಷ್ಟು ಆಡ್ ಡೇಸ್ ಬರ್ತಾವು? 1 ಆಡ್ ಡೇಸ್ ಬರ್ತದ, ರೈಟ್? ಸಿಂಪಲ್. ನಿಮ್ಮೆಲ್ಲರಿಗೂ ಗೊತ್ತಾಗೈತೆ ಅಂತ ಅನ್ಕೋತೀನಿ. ಓಕೆ, ಹಾಗಾದ್ರೆ ಇಲ್ಲಿ 1 ಆಡ್ ಡೇಸ್. ಹಾಗಾದ್ರೆ ಇಲ್ಲಿ ನೋಡ್ರಿ 46 ಅಂತೂ ಐತಿ. ಈ 46ಕ್ಕೆ ಇದ್ರೊಳಗೆ ಆಡ್ ಇದನ್ನ ಏನು ಅಧಿಕ ವರ್ಷ ಕೌಂಟ್ ಮಾಡ್ಬೇಕಲ್ಲ. ಹಾಗಾದ್ರೆ ಹೆಂಗ್ ಮಾಡ್ತೀರಿ? 4ರಿಂದ ಭಾಗಿಸ್ತೀರಿ, ರಿಮೈಂಡರ್ ಬರೀದಲ್ಲೇ ಅಲ್ಲಿ ಗುಣ ಭಾಗ ಲಬ್ಧ ಬರಿಬೇಕು. 4 1 4, 4 1 4. ಹಾಗಾದ್ರೆ ಓವರ್ ಆಲ್ ಆಗಿ ಎಷ್ಟು ಲೀಫ್ ಇಯರ್ ಬಂದು? ಅಲ್ಲಿ 11. 46 ಪ್ಲಸ್ 11 ಅಂದ್ರೆ 57. 57 ಪ್ಲಸ್ 1 ಅಂದ್ರೆ 58. 7ರಿಂದ ಭಾಗಿಸ್ರೆ 7 6 47, 7 7 49, 7 8 56 ಅಂದ್ರೆ ಎಷ್ಟು ಉಳಿದು? ಇಲ್ಲಿ 2 ಆಡ್ ಡೇಸ್ ಉಳಿದು. ಹಾಗಾದ್ರೆ ಇಲ್ಲಿ 3 ಆಡ್ ಡೇಸು, ಇಲ್ಲಿ 2 ಆಡ್ ಡೇಸ್ ಅಂತಂದ್ರೆ ಎಷ್ಟು ಉಳಿತಪ್ಪ? 5 ಉಳಿತು. ಎಷ್ಟು ಉಳಿತು? 5 ಉಳಿತು. ಹಾಗಾದ್ರೆ 5ನೇ ದಿನ ಅಂತಂದ್ರೆ ಯಾವ ವಾರ? ಸೋಮವಾರ 1, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಹಾಗಾದ್ರೆ ಯಾವ ವಾರವಾಗಿತ್ತಪ್ಪ? ಶುಕ್ರವಾರ. ಈ ರೀತಿಯಾಗಿ ನೀವು ವಿತೌಟ್ ಏನು ಕೋಡ್ ಪಾಡ್ ನೆನಪಿಟ್ಟುಕೊಳ್ಳದೆ ಡೈರೆಕ್ಟ್ ಆಗಿನ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡ್ರಿ, 26 ಜನವರಿ 1950. ಇದನ್ನಕ್ಕಿದ್ರ ನಾ ಏನ್ ಮಾಡ್ಬಿಡ್ತೀನಿ ಅಂತಂದ್ರೆ, ಇದನ್ನೊಂದು ಮಾಡ್ಬಿಡ್ರಿ ನೋಡೋಣ. ನೋಡ್ರಿ 26 ಜನವರಿ 1950. ಹಾಗಾದ್ರೆ 26 ಜನವರಿ ಮಟ್ಟ ಬರ್ಬೇಕು. ಹಾಗಾದ್ರೆ 26 ಜನವರಿ ಅಂದ್ರೆ ಎಷ್ಟು ದಿವಸ ಇರ್ತಾವೆ? ಕೇವಲ 26. 7ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 7 3 21 ಅಂದ್ರೆ 5 ಆಡ್ ಡೇಸ್ ಉಳಿದು. ಇಲ್ಲಿ ಎಷ್ಟು ಆಡ್ ಡೇಸ್ ಉಳಿದು? 5. ಎಷ್ಟು ಶೇಷ ಉಳಿತಿಲ್ಲಿ? 5 ಉಳಿತು. ಹಾಗಾದ್ರೆ ಇದಕ್ಕೆ ಬರ್ರಿ. ಇದನ್ನ ಯಾವ ರೀತಿ ಡಿವೈಡ್ ಮಾಡಬೇಕು? 1600 ಪ್ಲಸ್ 300 1900. ಇದು 50 ಇದ್ದದನ್ನ ಏನ್ ಮಾಡ್ತೀರಿ? 49 ಮಾಡ್ತೀರಿ. ಹಾಗಾದ್ರೆ 300 ಒಳಗೆ ಎಷ್ಟು ಆಡ್ ಡೇಸ್ ಇರ್ತಾವು? 1. ಹಾಗಾದ್ರೆ ಇಲ್ಲಿ 49 ಅಂತೂ ಐತಿ. ಇನ್ನು ಅಧಿಕ ವರ್ಷ ಎಷ್ಟು ಬರ್ತಾವ? 4 1 4, 4 2 8. ಹಾಗಾದ್ರೆ ಇಲ್ಲಿ ಏನ್ ಬರೀಬೇಕು? ಭಾಗ ಲಬ್ಧ ಬರೀಬೇಕು. 49 ಪ್ಲಸ್ 12 ಅಂದ್ರೆ 51, 51 ಪ್ಲಸ್ 10 ಅಂದ್ರೆ 61. ಹಾಗಾದ್ರೆ 2 ಕೂಡಿಸ್ರೆ ಎಷ್ಟು ಬಂತು? 62 ಭಾಗಿಸು 7. ಓಕೆ, 7 1 7 6 47 49 7 8 56 ಅಂದ್ರೆ ಇಲ್ಲಿ ಎಷ್ಟು ಉಳಿತು? 6 ಉಳಿತು. 6 ಪ್ಲಸ್ 5 ಅಂತಂದ್ರೆ ಎಷ್ಟು? 11. 11ನ್ನ 7ರಿಂದ ಭಾಗಿಸಿದ್ರೆ ಎಷ್ಟು ಉಳಿತು? 4 ಉಳಿತು. ಎಷ್ಟು ಉಳಿತು? 4. ಹಾಗಾದ್ರೆ 4 ಅಂತಂದ್ರೆ ಯಾವ ವಾರ ಬರ್ತೈತಪ್ಪ? 4 ಅಂತಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬರುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿತ್ತು, ರೈಟ್? ಓಕೆ, ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಇವತ್ತಿನ ಡೇಟದ ಕ್ವಶನ್ ಅನ್ನ ತಗೊಂಡ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಹಾಗಾದ್ರೆ 28 ಏಪ್ರಿಲ್ 2026ನ ತಗೊಳ್ಳೋಣ. ಓಕೆ, ಹಾಗಾದ್ರೆ 28 ಏಪ್ರಿಲ್ ಮಟ್ಟ ಫಸ್ಟ್ ಬರೋಣ. ಹಾಗಾದ್ರೆ ಜನವರಿ ಒಳಗ 3, ಫೆಬ್ರವರಿ ಒಳಗ 0, ಮಾರ್ಚ್ ಒಳಗ 3, ಏಪ್ರಿಲ್, ಮೇ, ಜೂನ್ ಸಾರಿ ಏಪ್ರಿಲ್ ದಾಟ್ ಹೋತ್ಲಾ, ನಾವ್ ಯಾಕೆ ಮುಂದೆ ಹೊಂಟಿವಿ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲಿ ಮಟ್ಟ? 28ರ ಮಟ್ಟ. ಇದನ್ನ ಬರೆದ್ರು ನಡಿತೈತಿ, ಬಿಟ್ರು ನಡಿತೈತಿ. ಯಾಕಂದ್ರೆ 7ರಿಂದ ಇದು ಭಾಗ ಹೋಗ್ತದೆ, ರೈಟ್? ಹಾಗಾದ್ರೆ ನೋಡ್ರಿ, ಇದು 0 ಆತು. 3 3 ಅಂದ್ರೆ 6 ಉಳಿತಿಲ್ಲ. ಓಕೆ, ಹಾಗಾದ್ರೆ 2026 ಬರ್ರಿ. 2026ನ ಯಾವ ರೀತಿ ಬರ್ಕೋತೀರಿ? 400ರಿಂದ ಬಾಹುವಂಥದ್ದು 2000 ಪ್ಲಸ್ ಇದು 26 ಐತಂದ್ರೆ ಇದನ್ನೇನ್ ಮಾಡ್ತೀರಿ?
ಒಂದು ಕಡಿಮೆ ಮಾಡಿ ಬರ್ಕೋತ್ರಿ 7ರಿಂದ ಭಾಗಿಸ್ಬೇಕು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಇದರೊಳಗಿರುವಂತಹ ಲೀಫ್ ಇಯರನ್ನು ತಗೋಬೇಕು. 4ರಿಂದ ಭಾಗಿಸಿದ್ರೆ ಅದರದ್ದು ಕೋಶಂಟ್ 4 6 24. ಹಾಗಾದರೆ ಓವರ್ ಆಲ್ ಎಷ್ಟಾಯ್ತು, 31/7. 7 4 28 ಅಂದ್ರೆ ಎಷ್ಟು ಬಂತು, ಇಲ್ಲಿ 3 ಉಳಿತು. ಓಕೆ, ಹಾಗಾದರೆ 6 + 3 ಅಂದ್ರೆ 9. ಇದನ್ನು ಭಾಗಿಸಿದ್ರೆ ಎಷ್ಟು ಬಂತು, 2 ಆಡ್ ಡೇಸ್ ಬಂದು. ಎಷ್ಟು ಆಡ್ ಡೇಸ್ ಬಂದು, 2 ಆಡ್ ಡೇಸ್. 7ರಿಂದ ಭಾಗಿಸಿದ್ರೆ ಎಷ್ಟು ಶೇಷ ಉಳಿತೈತಿ, 2 ಶೇಷ ಉಳಿತೈತಿ. ಹಾಗಾದರೆ 2 ಆಡ್ ಡೇಸ್ ಬಂದು. 2 ಆಡ್ ಡೇಸ್ ಅಂದ್ರೆ ಏನು, ಸೋಮವಾರ 1, ಮಂಗಳವಾರ 2. ಎಕ್ಸಾಕ್ಟ್ಲಿ ಇವತ್ತು ನೀವು ಚೆಕ್ ಮಾಡ್ಕೋಬಹುದು ಯಾವ್ದು ಬಂದತಿ, ಮಂಗಳವಾರವೇ ಇರುವಂಥದ್ದು. ರೈಟ್. ಹಾಗಾದ್ರೆ ನೋಡ್ರಿ, ಈ ಟೈಪ್ ಕ್ವಶನ್ ನಿಮ್ಮ ಎಕ್ಸಾಮ್ ಒಳಗೆ ಭಾಳ ಬರ್ತಾವ. ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ರೈಟ್. ಹಾಗಾದ್ರೆ ಈ ಟೈಪ್ ಕ್ವಶನ್ ಒಂದು ಲಾಸ್ಟ್ ಕ್ವಶನ್ ಅದ. ಈ ಕ್ವಶನ್ ಅನ್ನು ಕೂಡ ಒಂದ್ಸರಿ ಮಾಡಿಬಿಡೋಣ. ದಿಯಾಳ ಪ್ರಕಾರ ಅವನ ಸಹೋದರನ ಜನ್ಮದಿನವು ಫೆಬ್ರವರಿ 17ರ ನಂತರ 21ಕ್ಕಿಂತ ಮೊದಲು. ಹಾಗಾದ್ರೆ 17 ಆದ್ಮ್ಯಾಗ ಬರ್ತೈತಿ. ಆದ್ರೆ ಎಷ್ಟ್ರ ಒಳಗಿರ್ಬೇಕು, 21 ಒಳಗಿರ್ಬೇಕು. ಆದ್ರೆ ಅವಳ ಸಹೋದರನ ಪ್ರಕಾರ ಫೆಬ್ರವರಿ 19ರ ಮ್ಯಾಗ ಐತದ. ಫೆಬ್ರವರಿ 19ರ ಮ್ಯಾಗ ಇರ್ಬೇಕು, 24ರ ಒಳಗಿರ್ಬೇಕು. ಎಷ್ಟ್ರ ಒಳಗಿರ್ಬೇಕು, 24ರ ಒಳಗಿರ್ಬೇಕು. ಹಾಗಾದ್ರೆ ನಡುಕಿಲ್ಲಿ ಏನೇನು ಉಳಿದಿದ್ದು, 18, 19, 20 ಉಳಿದಿದ್ದು. ಹಾಗಾದ್ರೆ ಇಲ್ಲಿ ಏನು ಉಳಿದಿದ್ದು, 20, 21, 22. 21ರ ಒಳಗಿರ್ಬೇಕು. ಹಾಗಾದ್ರೆ ಇವು ಎರಡೂ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 19ರ ಒಳಗಿರ್ಬೇಕು. ಹಂಗಾರೆ 18, 19 ಆಗಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಎರಡೂ ಕಡೆ ಉಳಿದದ್ದು ಯಾವುದಪ್ಪ, 20, 20 ಫೆಬ್ರವರಿ. ಇದೇ ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮೆಲ್ಲರಿಗೂ ಹೇಳಿರುವಂತೆ 2 ಕ್ವಶನ್ ಎಕ್ಸಾಮ್ ಒಳಗೆ ಕಂಪಲ್ಸರಿ ಬರತ್ತಿರೋದ್ರಿಂದ ಈ ಒಂದು ಕಂಪ್ಲೀಟ್ ಟಾಪಿಕನ್ನು ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ನಾ ಇದನ್ನು ಕಂಪ್ಲೀಟ್ ಅದರೊಳಗೆ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ಸ್ವಲ್ಪ ಡಿಸ್ಕನೆಕ್ಟ್ ಆಗಿತ್ತು. ಇರಲಿ, ನಿಮ್ಮ ಎಕ್ಸಾಮ್ ನಿಯರ್ ಇರೋದ್ರಿಂದ ಇವಾಗ ರೆಕಾರ್ಡೆಡ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲರೂ ಚೆನ್ನಾಗಿ ರೆಫರ್ ಮಾಡ್ಕೋರಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಎಲ್ರಿಗೂ ಬಾಯ್ ಬಾಯ್.